ರಾತ್ರಿ ನಡೆದಿರ್ತಕ್ಕಂಥ ವಿಷಯ ಇದು. BCC ಗಾಡಿ ಲೋಡ್ ತುಂಬ್ಕೊಂಡ್ ಬಂದಿದ್ದಾರೆ. ಅದು ಬ್ರೇಕ್ ಫೇಲ್ ಆಗಿರ್ತಕ್ಕಂಥದ್ದು ಮತ್ತು ಕುಡ್ದಿರ್ತಾನೋ ಅದು ಪೊಲೀಸರು ಎನ್ಕ್ವೈರಿ ಮಾಡ್ಕೋಬೇಕು. ಅಲ್ಲಿಂದ ಒಂದು ಟ್ರಾನ್ಸ್ಫಾರ್ಮರ್ ಗುದ್ದಿ ಇವ್ರ ಮನೆ ಹತ್ರ ಬಂದು ಗುದ್ದಿದ್ದಾನೆ. ಇಷ್ಟು ವಿಷಯಗಳಾಗಿದೆ. ಅದಾದ್ಮೇಲೆ ಮೈಲ್ಸ್ ರಾತ್ರಿ ರಸ್ತೆಗಳು ಅಂತ ನಡೀತದೆ. BCC ಗಾಡಿಗಳು ಬರ್ತದೆ, ಎತ್ಕೊಂಡ್ಬಂದು ಬಂಡೆಗಳು ಸುರಿಯೋದು. ನಮ್ಮ ಮಾನ್ಯ ರಮೇಶ್ ರೆಡ್ಡಿ ಅವರು ತಮ್ಮ ಪ್ರಕಾಶ್ ರೆಡ್ಡಿ ಅವರು ಇದನ್ನೆಲ್ಲ ನಡೆಸ್ತಾ ಇರ್ತಕ್ಕಂಥದ್ದು. ಗಾಡಿಗಳನ್ನ ಕರೆಸೋದು, ಇಲ್ಲಿ ಕರ್ಕೊಂಬಂದು ಬಿಡೋದು, ಅವರು ದುಡ್ಡು ತಗೊಳ್ಳೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಇದು BCC ಗಾಡಿಗಳು ಗಾರ್ಬೇಜ್ ಬಂಡೆಗಳಿಗೆ ಹಾಕ್ತಾರೆ. ಸರ್ವೆ ನಂಬರ್ ಸಮೇತ ನಾನು ತೋರಿಸ್ತೀನಿ. ಪರ್ಮಿಷನ್ ಏನು ಇರಲ್ಲ ಇಲ್ಲಿ. ನಾವು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಿ. ಅದಾದ್ಮೇಲೆ ಅಕ್ಲೇಜ್ಮೆಂಟ್ ಕಾಪಿ ಇದೆ ನನ್ನ ಹತ್ರ. ಅದಾದ್ಮೇಲೆ ಹೊಯ್ಸಳದವ್ರು ಬರ್ತಾರೆ, ನಮಗೆ ಬೆದರಿಕೆ ಹಾಕ್ತಾರೆ. ಕಾರಣ ಏನು? ಸ್ಟೇಷನ್ಗೆ ಏನು ಹೋಗ್ತದೆ ಅದವ್ರು ನೋಡ್ಕೋಬೇಕು. ನಾವು ಸ್ಟೇಷನ್ ನಾವು ಜನಸಾಮಾನ್ಯ ಅಲ್ವಾ, ನಾವು ಕಂಪ್ಲೇಂಟ್ ಕೊಟ್ಟರು ಅವ್ರು ತಗೊಳ್ಳೋದಿಲ್ಲ. ಕಾರಣ ಏನಂದ್ರೆ ಮಂತ್ಲಿ ಏನು ಹೋಗ್ತದೆ ಅದೆಲ್ಲ ಬಂದು ಸೇರ್ತದೆ, ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ಬರ್ತದೆ. ಇಷ್ಟು ವಿಷಯ ಆಗಿದೆಯಲ್ವಾ, ಇಲ್ಲಿ ಸಾಕ್ಷಿ ಆದಾಗ್ಲಿದೆಯಲ್ವಾ. ನಾನು ಟೈಮ್ ಸ್ಟ್ಯಾಂಪ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ನನ್ನ ಹತ್ರ ರಾತ್ರಿ ಟೈಮ್ ಸ್ಟ್ಯಾಂಪ್ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡಿದ್ದೀನಿ. ಇಲ್ಲಿ ಕಸ ಬಿದ್ದಿದೆಯಲ್ಲ ಇದನ್ನು ತೋರಿಸಿ. ಇದು ಎಲ್ಲಿ ಹೋಗುತ್ತೆ ಕೇಳಬೇಕಲ್ವಾ? ಯಾರು ಕೇಳ್ತಾರೆ? ಇದು ಸಿಟಿಯಿಂದಾನೇ ತುಂಬ್ಕೊಂಡ್ಬರ್ತಾರೆ. ಇಲ್ಲಿ ಹಾಕ್ತಾರೆ. ಮಾನ್ಯ ರಮೇಶ್ ರೆಡ್ಡಿ ಅವರು ಪಾಪ ತುಂಬಾ ಒಳ್ಳೆಯವರು. ಅವ್ರು ಲೇಔಟ್ಗಳು ಮಾಡ್ತಾರೆ. ಅವರು ತಮ್ಮ ಪ್ರಕಾಶ್ ರೆಡ್ಡಿ ಅವರು ಬಂಡೆಗಳಿರ್ತದೆ, ಏನು ಕ್ವಾರಿ ಮಾಡಿರ್ತಾರೆ, ಅದು ಹಳ್ಳ ಬಿದ್ದಿರ್ತದೆ. ಅದಕ್ಕೆ ಕಸನ ತುಂಬಿಸ್ತಾರೆ, ಮೇಲೆ ಮಣ್ಣಾಕ್ತಾರೆ. ಮತ್ತೆ ಯಾರು ತೊಂದರೆ ಆಗ್ತದೆ? ಇಲ್ಲ, ಸರ್ಕಾರಿ ಬಂಡೆಗಳದ್ದು ಏನಿರ್ತದೆ ಗೊತ್ತಾ? ಇವ್ರು ಆರ್ಡರ್ಗೆ ಹಾಕೊಂಡಿರ್ತಾರೆ. ಅವ್ರೇನು ಉಳಿಮೆ ಮಾಡಿರಲ್ಲ. ಇವರೇ ಆರ್ಡರ್ಗೆ ಹಾಕೊಂಡಿರ್ತಾರೆ, ಅವರೇ ಆರ್ಡರ್ ಮಾಡಿಸ್ಕೊಂತಾರೆ. ಮತ್ತೇನು ಬೇಕು ಹೇಳ್ರಿ, ನಾ ಹೇಳ್ತೀನಿ. ಸರ್, ಎನ್ವೈರ್ಮೆಂಟ್ ಹೆಂಗ್ ಗೊತ್ತಲ್ವಾ? ನೀವೆಲ್ಲ ಓದ್ಕೊಂಡಿದ್ದೀರಲ್ವಾ? ಎನ್ವೈರ್ಮೆಂಟ್ ಹಾಳಾಗಲ್ಲ. ಇಲ್ಲಿ ದೇವಸ್ಥಾನ ಕಟ್ತಾರೆ, ಮತ್ತೆ ಅವರೇ ಅದನ್ನ ಹಾಕ್ಸ್ತಾರೆ. ಒಂದು RSS ಏನೋ BJP ಏನೋ ಆದ್ರೆ ಜನ ಸೇರ್ತಾರೆ. ಇಲ್ಲ ಸರ್, ಇವರು ಡೆವಲಪರ್. ಸ್ಥಳೀಯ ಡೆವಲಪರ್. ಇವರು ಡೆವಲಪ್ಮೆಂಟ್ ಕೆಲಸಗಳು ಮಾಡ್ತಾರೆ. ಈ ಪಂಚಾಯತಿ ಲಿಮಿಟ್ ಇದು. ಪಂಚಾಯತಿ ಲಿಮಿಟ್ ಅಂದ್ರೆ ನಿಮ್ಗೆ ಗೊತ್ತಿರ್ಬೇಕು, ಗ್ರೀನ್ ಬೆಲ್ಟ್ಗಳಲ್ಲಿ ಸೈಟ್ಗಳು ಮಾಡೋದು ಇವ್ರ ಕೆಲಸ. ಸರ್, ಧಮಕಿ ಹಾಕ್ಸ್ತಾರೆ, ಒಂದು ಕಂಪ್ಲೇಂಟ್ ಕೊಡಿಸ್ತಾರೆ, FIR ಮಾಡಿಸ್ತಾರೆ. ನೋಡಿ, ನಮ್ಮ ತಮ್ಮ ಇದ್ದಾನೆ ಇಲ್ಲಿ. ನನ್ನ ಹತ್ರ ಸಾಕ್ಷಿ ಆಧಾರ ಇಟ್ಕೊಂಡು ನಾನು ಏನೂ ಮಾತಾಡೋದಿಲ್ಲ. ನಮ್ಮೂರಿನವರೇ ಈ ಕೆಲಸ ಮಾಡ್ತಾರೆ. ಏನು ಮಾಡ್ತಾರೆ? ನಮ್ಮೂರಿನ ಗಾಡಿಯನ್ನು ಅಡ್ಡಾಕಂಗಿಲ್ಲ, ನಾನು BCC ಹಾಕ್ಕೊಂತೀನೋ ಏನು ಮಾಡ್ಕೊತೀನೋ, ಹಿಂಗೆ ಹೋಗಬೇಡ. ಅವ್ರು ಜನ ಜಾಸ್ತಿ ಇರ್ತಕ್ಕಂಥವ್ರು. ನಾವು ಕೇಳಕ್ ಹೋದಾಗ ಹೊಡಿಯಕ್ಕೆ ಬರೋದು ಈ ರೀತಿ ಮಾಡ್ತಾರೆ.